ಸೊ ಹೆಲೋ ಗಾಯ್ಸ್, ಇವತ್ತು ಡೇ 1 ಆಫ್ ಡೈಲಿ ಬ್ಲಾಗ್. ಸೊ ನಾನಿವಾಗ ಮನೆಯಿಂದ ಕಾಲೇಜ್ ಹತ್ರ ಹೊರಟೆ. ಇವಾಗ ಅಲ್ಲೋಗಿ ಬಸ್ ಹತ್ಕೊಂಡು ಕಾಲೇಜ್ಗೆ ಹೋಗಬೇಕು. ಸೊ ಈ ಕಡೆಯಿಂದ ಅಲ್ಲಿ ಬರುತ್ತೆ, ಅಲ್ಲಿ ಜನ ಇರೋ ಹತ್ರ ಹೋಗಬೇಕು. ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಂದಾನೇ ಮಾಡ್ತಾಯಿದ್ದೀನಿ. ಬಸ್ ಬಂದು ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಡೈಲಿ ವ್ಲಾಗಿಂಗ್ ಸ್ಪಾಟಿಗೆ ಬಂದೆ. ಸ್ಟಾರ್ಟಿಂಗ್ ಕರೆಕ್ಟಾಗಿ ಮಾಡಿಲ್ಲ, ಅಲ್ಲೆಲ್ಲ ಮಧ್ಯದಲ್ಲಿ ಜನ ಬಂದುಬಿಟ್ರು ಅಂತ ನಿಲ್ಲಿಸ್ಬಿಟ್ಟೆ. ಸೊ ಇವಾಗ ವೆಲ್ಕಮ್ ಮಾಡ್ತಾಯಿದ್ದೀನಿ. ಇವಾಗ ಬಂದಿದ್ದೀನಿ ಕಾಲೇಜ್ ಹತ್ರ, ಇನ್ನೂ ಟೈಮ್ ಐತಂತ ಇಲ್ಲೇ ಓಡಾಡ್ತಾಯಿದ್ದೀನಿ. ಸೊ ಟೈಮ್ ಇವಾಗ 7:43. ಇವಾಗ ಏನಾದ್ರು ಕಾಲೇಜ್ ಒಳಗೆ ಹೋದರೆ ನೆಕ್ಸ್ಟ್ ಬಿಡೋದೆ 5 o'clockಗೆ. 8 o'clock 5 o'clock ನಮ್ಮ ಕಾಲೇಜ್ ಟೈಮಿಂಗ್ಸು. ಇವಾಗ 8 ಗಂಟೆಗೆ ಹೋದರೆ 5 ಗಂಟೆ ತನಕ ಲಾಕು. ಇವಾಗಲೇ ಟೈಮ್ ಆಯಿತು, 8 o'clock ಆಗೈತೆ. ಕಾಲೇಜ್ ಒಳಗೆ ಹೋಗ್ತಾಯಿದ್ದೀನಿ. ಬಾಯ್ 5 o'clock ಸಿಗೋಣ. ಹಾಂ, ಹಲೋ ಗಾಯ್ಸ್, ಕಾಲೇಜಿಂದ ಬಂದೆ. 5 o'clock ಆಗಿದೆ. ಈಗ ನನಗೆ ಸ್ವಲ್ಪ ಡಾಗ್ ಬೈಟ್ ಆಗಿಬಿಟ್ಟಿತ್ತು, ಅದರದ್ದೆಲ್ಲ ಇಂಜೆಕ್ಷನ್ ತೊಗೊಂಡಿದ್ದೀನಿ. ಬಟ್ ದೇವ್ರ ಹತ್ರ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಸೊ ಗಾಯ್ಸ್, ಒಂದೇ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಯಾರೂ ಇಲ್ಲ, ಒಳ್ಳೇದಾಯಿತು. ಇದೇ ದೇವಸ್ಥಾನ ಫುಲ್ ಮಸ್ತ್ ಪೀಸ್ ಆಗಿದೆ. ಇದೊಂದು ಶಿವನ ದೇವಸ್ಥಾನ, ಹಂಗೆ ಸುತ್ತ ಎಲ್ಲ ಲಿಂಗಗಳೈತೆ. ಇವಾಗ ಒಂದು ರೌಂಡ್ ಹಾಕೊಂಡು ಬರ್ತೀನಿ. ಸ್ಟೇ ಟ್ಯೂನ್ಡ್. ನೋಡಿ ಗಾಯ್ಸ್, ಇದೇನೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಮತ್ತು ಅಲ್ಲಿ ಶಿವ ದೇವಸ್ಥಾನ ಇದೆ, ಇಲ್ಲಿ ಹೋಗಿ ಬರೋಣ. ಫುಲ್ ದೊಡ್ಡ ದೇವಸ್ಥಾನ. ನಾನು ಮೊದಲು ಓದಿದ್ದು ಸ್ಕೂಲ್ ಇದೆ, ದ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಹೈಸ್ಕೂಲ್. ದೇವಸ್ಥಾನ ಆವರಣದಲ್ಲಿ ಮೊಬೈಲ್ ಬಳಸಬಾರದು. ನೋಡಿ, ಯಾರು ಮೊಬೈಲ್ ಯೂಸ್ ಮಾಡಬೇಡಿ, ನಾನು ಮಾತ್ರ ಯೂಸ್ ಮಾಡ್ತೀನಿ. ಇವರೇ ನಮ್ಮ ಶಿವ ಅವರು. ನೋಡಿ, ದೇವಸ್ಥಾನದಲ್ಲಿ ಬಸವಪ್ಪ ತಂದವರು ಹೊಸ್ದಾಗೈತೆ. ವಾಪಸ್ ಬಂದೆ ಮನೆಗೆ. ಹೋಗಿ ಓದ್ಕೊಳ್ಬೇಕು. ಬಾಯ್. ಅಯ್ಯ ಅಂಕಲ್. ಹಾಂ ಅಂಕಲ್.